ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಜೀವನದಲ್ಲಿ ನಾನು ಏನೂ ಕೇಳದೆ ನನಗೆಲ್ಲ ಸಿಕ್ಕಿದೆ. ನನ್ನ ತುಂಬ ಪ್ರೀತಿ ಮಾಡೋ ಗಂಡ, ಮಗ, ನನ್ನ ಮಾತು ಮೀರದೆ ಇರೋ ಸೊಸೆ, ದೇವಸ್ಥಾನದಂತ ಇಂಥ ಮನೆ ಎಲ್ಲ ಸಿಕ್ಕಿದೆ. ನನ್ನ ಬದುಕು ಒಂದು ಪರಿಪೂರ್ಣ ಪುಸ್ತಕದ ಥರ ಕಾಣಿಸ್ತಾ ಇದೆ. ನನ್ನ ಮನಸ್ಸಲ್ಲಿ ನಮ್ಮ ಮನೇಲಿ ಹುಟ್ಟಿದ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕು, ಅವಳಿಗೆ ಬಾಗ್ನ ಕೊಡಬೇಕು, ಪ್ರತಿ ವರ್ಷ ಅವಳನ್ನ ಗೌರಿ ಹಬ್ಬಕ್ಕೆ ಕರಿಬೇಕು. ಎಲ್ಲ ಹೆಣ್ಮಕ್ಳ ಥರ ಅವಳು ತವ್ರ ಮನೆಗೆ ಬಂದು ಹೋಗಿ ಮಾಡಬೇಕು. ಅವಳ ಕುಟುಂಬ ನಮ್ಮ ಕುಟುಂಬ ಒಂದಾಗಬೇಕು, ಎಲ್ಲರೂ ಒಟ್ಟಾಗಿರಬೇಕು. ನನಗೆ ತುಂಬ ಆಸೆ. ಆದರೆ ಇಲ್ಲಿ ತನಕ ನನ್ನ ಈ ಯಾವ ಆಸೆನೂ ನೆರವೇರಲಿಲ್ಲ. ಈಗ ನನ್ನ ಮಗನೇ ಮದುವೆ ವಯಸ್ಸಿಗೆ ಬಂದ್ಬಿಟ್ಟಿದ್ದಾನೆ. ಕಡೆ ಪಕ್ಷ ಲಕ್ಷ್ಮಿ ಅವನ ಮದುವೆಗಾದರೂ ಬಂದು ಹರಿಸ್ಬೇಕು. ಈ ಆಸೆ ನೆರವೇರುತ್ತೋ ಇಲ್ವೋ ಅಂತ ಭಯ ಇತ್ತು. ಆದರೆ ದೇವರು ಈಗ ಕಂಡುಬಿಟ್ಟಿದ್ದಾನೆ. ಎಲ್ಲ ಆಸೆನೂ ಒಟ್ಟಿಗೆ ಈಡೇರೋ ಥರ ಆಗ್ತಿದೆ. ಹೆಣ್ಮಕ್ಳು ಮನ್ಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ನಮ್ಮ ಲಕ್ಷ್ಮಿ ಬರ್ತಾಳೆ. ನನ್ನ ಮಗನ ಮದುವೆನ ಅವಳೇ ಮುಂದೆ ನಿಂತ್ಕೊಂಡು ಓಡಾಡಿ ನಡೆಸ್ಕೊಡ್ತಾಳೆ. ಇನ್ಮೇಲೆ ನಮ್ಮ ಮನೆ ಹಬ್ಬದಲ್ಲಿ ಲಕ್ಷ್ಮಿ ಇರ್ತಾಳೆ. ಅವಳ ಗಂಡ ಮಕ್ಕಳು ಎಲ್ಲರೂ ಬರ್ತಾರೆ. ನನಗಂತೂ ಈಗ ಆ ಭರವಸೆ ಗಟ್ಟಿಯಾಗಿದೆ. ನಾಳೆ ಯಾವಾಗ ಆಗುತ್ತೋ, ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಲಲಿತಾ, ಹಾ, ಏನೋ ಬರೀತಾ ಇದೆ ಅನ್ಸುತ್ತೆ. ಏನಿಲ್ಲ ರೀ, ಸ್ವಲ್ಪ ಲೆಕ್ಕ ಬರಿಬೇಕಾಗಿತ್ತು. ಆಯ್ತು ರೀ, ನೀವು ಮಲ್ಕೊಳ್ಳಿ. ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ಲಲಿತಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾದರೂ ಮಾಡ್ತಾನೆ ಇರ್ತೀಯ. ಆಯಾಸ ಅನ್ಸೋದಿಲ್ವಾ ನಿನಗೆ? ಬೆಳಗ್ಗೆ ಮಾಡ್ತಾರ ಆಯ್ತು, ಮಲ್ಕೋ. ನೀವು ಮಲ್ಕೊಳ್ಳಿ, ನಾನು ಬಂದ್ಬಿಡ್ತೀನಿ ಬೇಗ. ಸಾರಿ ಜಾನು. ನೀನು ಯಾಕೋ ಸಾರಿ ಎಲ್ಲ ಕೇಳ್ತಿದ್ಯಾ? ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನಿಂದ ನಮ್ಮ ಮನೆಯವರೆಲ್ಲ ಉಳಿದ್ರು ಇವತ್ತು. ನಾವಿವತ್ತು ಈ ಪ್ಲ್ಯಾನ್ ಮಾಡಿರಲಿಲ್ಲ ಅಂದಿದ್ರೆ ಆ ಜಯಂತ್ ಅವ್ರಿಗೆ ಎಲ್ರಿಗೂ ತೊಂದರೆ ಕೊಟ್ಟಿರೋರು. ಹೌದು ವಿಶ್ವ, ಆದರೆ ನೀನು ನನ್ನ ಕುತ್ತಿಗೆಗೆ ಚಾಕು ಹಿಡ್ದಿದ್ಯಲ್ಲ, ಅದಕ್ಕೆ ನಿನಗೇನು ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿದೆ. ಅವ್ರು ನನಗೆ ಏನು ಮಾಡೋದಕ್ಕಾಗಲ್ಲ ಜಾನು. ನನ್ನ ತಲೆಗೆ ಗನ್ನಿಟ್ಟಾಗಲಿ ನಾನು ಹೆದರ್ಕೊಳ್ಳಿಲ್ಲ. ಇನ್ನು ಇವಾಗ ಹೆದರ್ಕೋತೀನ? ನೀನು ಆರಾಮಾಗಿರು. ವಿಶ್ವ, ಅಮ್ಮ ಯಾಕೋ ಇವತ್ತೊಂಥರ ವಿಚಿತ್ರವಾಗಿ ಆಡ್ತಾ ಇದ್ರು ಕಣೋ. ಮಾತೆತ್ತಿದ್ರೆ ಏನೋ ನಾಳೆ 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 ಏನೋ ಆಗುತ್ತೆ, ನಾಳೆ ತುಂಬ ಮುಖ್ಯವಾದ ದಿನ, ನೀನು ಎಲ್ಲೂ ಹೋಗಬಾರ್ದು, ಮನೇಲೇ ಇರಬೇಕು ಅಂತೆಲ್ಲ ಹೇಳ್ತಿದ್ರು. ಅವ್ರಿಗೇನಾದರೂ ಜಯಂತವ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ, ಅಥವಾ ಇದು ಬೇರೆ ಏನಾದರೂ ವಿಷಯನಾ? ಹೌದಾ? ಮನೆಯಿಂದ ಹೋಗ್ಬೇಡ ಅಂದ್ರೆ ನನ್ನ ಹತ್ರ ನಮ್ಮಮ್ಮ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ರು. ನನಗೇನು ಅರ್ಥ ಆಗಲಿಲ್ಲ. ಏನೋ ನಮ್ಮಮ್ಮ ಒಂಥರ ಹೊಸದಾಗಿ ಕಾಣಿಸಿದ್ರು. ಹೊಸದಾಗ? ಅಲ್ಲ, ನಿನ್ಮೇಲೆ ಅಷ್ಟೆಲ್ಲ ಅನುಮಾನ ಪಟ್ಟು ನೀನು ಸರಿ ಇಲ್ಲ ಅಂತ ಈ ಮನೆಯಿಂದ ಆಚೆ ಕಳಿಸ್ತವ್ರು ಇವತ್ತು ನನ್ನ ಮತ್ತು ತನ್ನೋಣ ಕೂರಿಸ್ಕೊಂಡು ನಾವು ಚಂದನನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಚಂದನಂಗೆ ನಾವು ತುಂಬ ಸಹಾಯ ಮಾಡಬೇಕು, ಅವಳಿ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ನಮ್ಮ ಕೈ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡ್ರು. ಏನೋ ಹೇಳ್ತಿದ್ಯಾ? ಹೌದು ಜಾನು, ಅಷ್ಟು ಮಾತ್ರ ಅಲ್ಲ, ನಾಳೆ ಹೊಸ ಸಂಬಂಧಗಳು ಪರಿಚಯ ಆಗುತ್ತೆ, ಮುಚ್ಚಿಟ್ಟಿರೋ ಸತ್ಯ ಆಚೆ ಬರುತ್ತೆ, ಆಗ ನೀವು ಯಾರೋ ಚಂದನನ್ನ ದೂರ ಮಾಡಬಾರ್ದು ಅಂತೆಲ್ಲ ಹೇಳ್ತಿದ್ರು. ಹೌದಾ? ನನಗೂ ಇದೇ ಥರ ಏನೇನೋ ಹೇಳಿದ್ರಲ್ಲ. ಈ ಮನೆ ಜವಾಬ್ದಾರಿನೇ ನಿಂದು, ತನು ಮತ್ತು ವಿಶ್ವನ್ ಮದುವೆ ನೀನೇ ಮುಂದೆ ನಿಂತು ಮಾಡಿಸ್ಬೇಕು, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ನೀನು ಹೊರಗೆ ಹೋಗಲೇಬಾರ್ದು ಅಂತೆಲ್ಲ ಅಂದರು. ಏನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಜಾನು. ಆದರೆ ಒಂದಂತೂ ನಿಜ, ನಮ್ಮಮ್ಮ ಒಂಥರ ಕಾಮಧೇನಿದ್ದ ಹಾಗೆ. ಅವ್ರ ಮನ್ಸಾರೆ ಯಾರಿಗಾದ್ರೂ ಒಳ್ಳೇದಾಗಲಿ ಅಂತ ಹರಿಸಿದ್ರೆ ಅವರು ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನಮ್ಮಮ್ಮ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ನಾಳೆ ಏನೋ ನಡೆಯೋದಂತೂ ಸತ್ಯ. ನನಗೊಂಥರ ಭಯ ಆಗ್ತಿದೆ ಕಣೋ. ಏನೋ ಆಗುತ್ತೆ ಅಂದರೆ ಏನಾಗುತ್ತೆ? ನೀನು ಯಾಕೆ ಇಷ್ಟೆಲ್ಲ ಭಯ ಪಡ್ತಿದ್ಯಾ? ಏನೇ ಆದರೂ ಅದು ಒಳ್ಳೇದೇ ಆಗುತ್ತೆ. ನೀನು ಆರಾಮಾಗಿರು. ನೀನು ಮೊದಲು ಹೋಗಿ ಮಲ್ಕೋ. ಗುಡ್ ನೈಟ್. ಸರಿ, ಗುಡ್ ನೈಟ್. ಅದು ನನಗೂ ಗೊತ್ತು. ಆದರೆ ಆ ವಿಶ್ವನ ಚಿನ್ನಮರಿಗೆ ಏನಾದರೂ ಮಾಡಿಬಿಟ್ರೆ ಆಗ ನಾನೇನು ಮಾಡಲಿ? ಇದೇನಿದು? ಇವನು ಹೀಗೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ತಲೆ ಕೆಡಿಸ್ಕೊಂಡು ವಿಶ್ವ ಏನಾದರೂ ಫೋನ್ ಮಾಡಿರ್ಬೋದಾ?
ಜಯನ್, ಯಾಕಪ್ಪ ಯಾಕೆ ಹೀಗೆ ಕೂತಿದೀಯಾ? ಹೀಗೆ ಕೂತ್ಕೊಳ್ಳೋ ಹಾಗೆ ಮಾಡಿರೋದು ಆ ವಿಶ್ವ ಶಾಂತಮ್ಮ. ಅವನೇನು ಮಾಡ್ದ? ಶಾಂತಮ್ಮ, ಈ ವೆಂಕಿ ಚೆಲುವಿ ಇಬ್ಬರನ್ನು ಇಟ್ಕೊಂಡು ವಿಶ್ವನ ಹೆದರಿಸಿ ಚಿನ್ನಮರಿನ ಮತ್ತೆ ವಾಪಸ್ ನಮ್ಮ ಮನೆಗೆ ಕರ್ಕೊಳ್ಳೋಣ ಅಂತ ನಾನು ಯೋಚನೆ ಮಾಡಿದ್ರೆ ಅವ್ನು ನನ್ನ ಚಿನ್ನಮರಿನ ಇಟ್ಕೊಂಡು ನನ್ನ ಆಟ ಆಡಿಸ್ತಾ ಇದ್ದಾನೆ. ಶಾಂತಮ್ಮ, ಆಟ ಆಡಿಸ್ತಾ ಇದ್ದಾನೆ. ಏನು ಹೇಳ್ತಿದೀಯಪ್ಪ ನೀನು? ಹೌದು ಶಾಂತಮ್ಮ, ಅವನು ನನ್ನ ಚಿನ್ನಮರಿ ಕುತ್ತಿಗೆಗೆ ಚಾಕು ಹಿಡಿದು ಬಿಟ್ಟಿದ್ದಾನೆ. ಶಾಂತಮ್ಮ, ಅಯ್ಯೋ, ಬಿಟ್ಟಿದ್ದಾನೆ ನನ್ನ ಚಿನ್ನಮರಿ ಕತ್ತಿಗೆ ಚಾಕು ಇಟ್ಟಿದ್ದಾನೆ. ಏನು ಮಾಡಲಿ? ಚಾಕು ಇಟ್ಬಿಟ್ಟು ನನ್ನ ಹೆದರಿಸ್ತಾ ಇದ್ದಾನೆ. ಶಾಂತಮ್ಮ, ನನ್ನ ಚಿನ್ನಮರಿ ಕತ್ತಿಗೆ ಚಾಕು ಹಿಡಿದಿದ್ದಾನೆ. ಇಲ್ಲ ಶಾಂತಮ್ಮ, ಈ ವಿಶ್ವ ಮಾಡಿರೋ ಪ್ರತಿ ತಪ್ಪಿಗೂ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ ಶಾಂತಮ್ಮ. ಹೌದಲ್ವಾ ಶಾಂತಮ್ಮ? ಈಗ ನನ್ನ ಜಾನ್ವಿಯವರು ವಿಶ್ವನ ಮನೇಲಿ ಇದ್ದಾರೆ ಅನ್ನೋದು ಗ್ಯಾರಂಟಿ ಆಯಿತು. ಆಗಿದ ಮೇಲೆ ನಾನು ಯಾಕೆ ಇಲ್ಲಿ ಕಾಯ್ತಾ ಕೂತಿದ್ದೀನಿ? ಯು ಆರ್ ರೈಟ್. ನಾನೀಗ ಹೋಗಿ ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ ಶಾಂತಮ್ಮ, ಅಲ್ಲಿ ಕೆಲಸ ಮುಗೀತು. ಅಯ್ಯೋ, ಈಗ ಬೇಡಪ್ಪ, ಈಗ ತುಂಬ ಹೊತ್ತಾಗಿದೆ. ಸಮಾಧಾನವಾಗಿ ಯೋಚನೆ ಮಾಡು. ಹೇಗೋ ಅವಳು ಅಲ್ಲಿದ್ದಾಳಂತ ನಿನಗೆ ಗೊತ್ತಲ್ವಾ? ಇನ್ನೊಂದಿನ ಹೋಗಿ ಕರ್ಕೊಂಡು ಬರುವೆ ಅಂತ. ಶಾಂತಮ್ಮ, ನನ್ನ ಚಿನ್ನಮರಿನ ನಾನು ಕರ್ಕೊಂಬರೋದಕ್ಕೆ ಯಾವಾಗಾದ್ರೆ ಏನೋ? ಇಲ್ಲ ಇಲ್ಲ, ನಾನು ಈಗಲೇ ಹೋಗಿ ಕರ್ಕೊಂಬರೋದೇ ಸರಿ. ನಾನು ಹಾಗೆ ಹೇಳಲಿಲ್ಲ. ಅವಳೀಗ ಬೇರೆಯವ್ರ ಮನೇಲಿದ್ದಾಳೆ. ನೀನು ಇಷ್ಟೊತ್ತಲ್ಲಿ ಹೋದರೆ ಅವ್ರೇನಾದರೂ ಅಂದ್ಕೊಳ್ಳಲ್ವಾ? ವಿಷಯ ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಅಲ್ವಾ? ಅದಕ್ಕೆ ಹೇಳಿದೆ. ಬಾರಪ್ಪ. ಪಾಪ ವೆಂಕಿ ಚೆಲ್ವಿ ನಿನಗೋಸ್ಕರ ಕೆಳಗಡೆ ಕಾಯ್ತಿದ್ದಾರೆ. ಯಾಕಿನ್ನೂ ಬಂದಿಲ್ಲ ಅಂತ ಅಲ್ವಾ? ಏನು ಹೇಳ್ತಿದ್ದೀರಿ ಶಾಂತಮ್ಮ? ವಾ, ಕಾಯ್ತಿದ್ದಾರೆ. ನೀನು ಬಾ. ಅವ್ರು ನೀನು ಬಾ ಈಗ. ಶಾಂತಮ್ಮ, ಲೈಟು ಆನ್ ಮಾಡ್ಕೊಂಡಿಲ್ವಲ್ಲ? ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಜಯಂತ್ ಅವರೇ. ಬನ್ನಿ ಬನ್ನಿ, ಕಟ್ ಮಾಡುವಂತ್ರಿ. ಬನ್ನಿ ಬನ್ನಿ. ಲಕ್ಷ್ಮೀ ನಿವಾಸ